ಮಂಜಾಡಿ ಎನ್ನುವ ಕಾಡಲ್ಲಿ ಚಿನ್ಮನ್ ಕೋತಿ ಮತ್ತು ಅಂಬು ಅಲಿಲು ತುಂಬಾನೇ ಹಠಮಾರಿ ಪ್ರಾಣಿಗಳು. ಒಂದಿನ ಅವರಿಬ್ಬರು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಚೇಂಬಾ, ಅಲ್ಲಿ ನೋಡು, ನೀನದನ್ನ ನೋಡ್ದಾ? ಇದು ಮಾದಿ ಕಾಗೆ ಗೂಡ್ತಾನೆ ಅಂಬು? ಹೌದು, ಕಾಗೆ ಮತ್ತೆ ಕೋಗಿಲೆ ಈಗ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ. ಹೋ ಹೌದಾ? ಯಾವತ್ತಿಂದ? ಚೆಂಬಾ, ನೀನ್ ಈ ಕಾಡಲ್ಲಿ ಇಲ್ವಾ? ಇದ್ರ ಬಗ್ಗೆ ಎಲ್ಲಾರ್ಗೂ ಗೊತ್ತಲ್ವಾ? ಒಂದ್ ವೇಳೆ ಆ ರೀತಿ ಇದ್ರೆ ಏನಾದ್ರೂ ನಾವ್ ಮಾಡೋಣ. ಸರಿ ಬಾ, ಒಂದು ದಾರಿ ಇದೆ. ಆ ತುಂಟ ಪ್ರಾಣಿಗಳು ಕಾಗೆಯ ಗೂಡಿನ ಮೊಟ್ಟೆಯನ್ನ ಮರದ ಕೊಂಬೆಯಲ್ಲಿ ಅವರು ಬಚ್ಚಿಡ್ತಾರೆ. ಈಗ ನೋಡು ತಮಾಷೆ ಹೆಂಗಿರುತ್ತೆ ಅಂತ. ಅದು ಕಾಗೆನ ಗೂಡಿನ ಹತ್ರ ಹೋಗ್ತಿದೆ. ಹಾ ಅಂಬು, ಬಾ ಹೋಗೋಣ. ಅಂಬು ಮತ್ತೆ ಚೇಂಬನ್ ಮಾದಾ ಕಾಗೆಯ ಗೂಡತ್ರ ಹೋಗಿ ಒಂದು ಮರದ ಹಿಂದೆ ಹೋಗಿ ಬಚ್ಕೊಡ್ತಾರೆ. ಸ್ವಲ್ಪ ಹೊತ್ತಲ್ಲೇ ಮಾದಾ ಕಾಗೆ ಅಲ್ಲಿಗೆ ಬಂದು ಕೂಗ್ತಾ ಇರುತ್ತೆ. ಚೆಂಬಾ, ಅಮ್ಮ ಕಾಗೆ ಇಲ್ಲೇ ಬರ್ತಿದೆ. ಈಗ ನೋಡು ತಮಾಷೆ ಆರಂಭವಾಗುತ್ತೆ. ಅಲ್ಲಿ ನೋಡು, ಅಮ್ಮ ಕಾಗೆ ಗೂಡೊಳಗ್ ಹೋಗ್ತಿದೆ. ನನ್ನ ಮೊಟ್ಟೆ, ನನ್ನ ಗೂಡಿಗೆ ಯಾರ್ ಬಂದಿತ್ತು? ನನ್ನ ಮೊಟ್ಟೆಯನ್ನು ಯಾರ್ ಕಳ್ತನ ಮಾಡಿದ್ದು? ಆ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ಎರಡು ತುಂಟ ಪ್ರಾಣಿಗಳು ಮರದ ಹಿಂದೆಯಿಂದ ಬರ್ತಾರೆ. ಮಾದಾ ಕಾಗೆಯ ಬಳಿ ಹೇಳ್ತಾರೆ, ನಿಮಗ್ ಗೊತ್ತಾ, ನಾವಿಬ್ರು ಕೂಡ ನೋಡಿದ್ವಿ. ಅದೊಳಗೋಗಿದ್ದನ್ನ ನಮ್ 4 ಕಣ್ಣಿಂದ ನೋಡಿದ್ವಿ. ಓಹೋ, ನಾನು ಕೋಯಲನ್ನು ಎಷ್ಟು ನಂಬಿದ್ದೆ, ಅದೇ ನನ್ನ ಮೋಸ ಮಾಡ್ಬಿಡ್ತು. ಅದ್ರ ಅಹಂಕಾರ ಇವತ್ ನಾನೇ ಬಿಡಿಸ್ತೀನಿ. ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ. ಬಾ ಬಾ ಹೋಗ್ ನೋಡೋಣ ಅಲ್ಲಿ ಏನ್ ಆಗ್ತಾ ಇದೆ ಅಂತ. ಇಲ್ಲ ಅಂದ್ರೆ ನಾ ಜಗಳ ಮೂಡ್ಸೋಣ. ಬಾ ಬೇಗ ಹೋಗೋಣ. ಏನಾಯ್ತು? ನೀನ್ ಯಾಕೆ ಕೋಪದಲ್ಲಿದ್ಯಾ? ನನ್ನ ಮೊಟ್ಟೆ ಕಳ್ತನ ಮಾಡಿ ಏನೋ ಗೊತ್ತಿಲ್ಲದೆ ತರ ನಾಟಕ ಮಾಡ್ತಿದ್ಯಾ. ಈಗ್ಲೇ ನನ್ನ ಮೊಟ್ಟೆಯನ್ನು ಕೊಡು. ಮೊಟ್ಟೆ ಕದ್ದಿದ್ದೀನಾ? ನಾನಾ? ಹಾ, ಅದು ನೀನೇ. ನಾವು ಗೂಡನ್ನ ಕಟ್ಟೋದಿಲ್ಲ. ನಿನ್ ಗೂಡಲ್ಲೇ ತಾನೇ ನನ್ ಮೊಟ್ಟೆ ಇಡ್ತಿದ್ದೀನಿ. ಏನು ಸುಳ್ಳಿಲ್ಲ ಇದ್ರಲ್ಲಿ. ನೀನೇ ನನ್ನ ಮೊಟ್ಟೆ ಕಳ್ತನ ಮಾಡಿರೋದು. ಅರೆ ಚೆಂಬಾ, ಅಲ್ಲಿ ನೋಡು, ಅವರಿಬ್ರು ಜಗಳ ಆಡ್ತಿದ್ದಾರೆ. ಈ ರೀತಿ ಚೇಂಬನ್ ಮತ್ತೆ ಅಂಬುನ ಕಾರಣದಿಂದ ಕೋಗಿಲೆ ಮತ್ತೆ ಮಾದಾ ಕಾಗೆ ಮತ್ತೆ ವೈರಿಗಳಾಗ್ತಾರೆ. ಅದೇ ರೀತಿ ಒಂದಿನ ಚೇಂಬನ್ ಮತ್ತೆ ಅಂಬು ನದಿಯನ್ನ ದಾಟ್ಕೊಂಡು ಪಕ್ಕದ ಗ್ರಾಮಕ್ಕೆ ಹೋಗ್ತಾರೆ. ಕಾಗೆಗೂ ಕೋಗಿಲೆಗೂ ಜಗಳವಾಯಿತು. ಅದ್ರಲ್ಲಂತೂ ನಮ್ಗಂತೂ ತುಂಬಾ ಖುಷಿ, ತುಂಬಾ ಖುಷಿ. ಕಾಗೆಗೆ ಕೋಗಿಲೆಗೆ ಜಗಳವಾಯಿತು. ಮಜಾ ಬಂತು, ಮಜಾ ಬಂತು, ನಮ್ಗೆ ಮಜಾ ಬಂತು, ಮಜಾ ಬಂತು, ಮಜಾ ಬಂತು, ತುಂಬಾ ತುಂಬಾ ಖುಷಿ ಆಯ್ತು. ನೋಡು, ನಾವ್ ಹಳ್ಳಿಗೆ ಬಂದ್ಬಿಟ್ವಿ. ಈಗಷ್ಟೇ ಚೆನ್ನಾಗಿ ಹಾಡು ಹೇಳ್ತಾ ಇದ್ದೆ. ಆ ಸುಂದರ ಗ್ರಾಮದ ಅಂದವನ್ನ ಸವಿತಾ ಸವಿತಾ ಹೋಗ್ತಾ ಇರ್ಬೇಕಾದ್ರೆ ಅವರು ಹೋಗ್ತಾ ಇದ್ದ ದಾರಿಯ ಪಕ್ಕದಲ್ಲಿದ್ದ ಒಂದು ಮನೆಯಲ್ಲಿ ಪಕ್ಷಿಗಳ ಪಂಜರವನ್ನ ಅವರು ನೋಡ್ತಾರೆ. ಆ ಪಂಜರದಲ್ಲಿ ಮಾವಿನ ಹಣ್ಣಿತ್ತು. ಅಂಬು, ನೀನ್ ಇದ್ಕೋ. ಅಲ್ಲೋಡು, ಆ ಪಂಜರದಲ್ಲಿ ನಂಗೆ ಇಷ್ಟವಾದ ಹಣ್ಣಿದೆ. ಅದನ್ನ ನೋಡಿದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ ನಂಗೆ. ಸರಿ ಬಾ, ಅದನ್ನ ಓಪನ್ ಮಾಡಿ ತಗೊಂಡ್ಬಿಡೋಣ. ಚೇಂಬನ್ನ ಸಹಾಯದಿಂದ ಸ್ವತಂತ್ರಗೊಂಡ ಆ ಗಿಳಿಗಳು ಚೇಂಬನ್ ಮತ್ತೆ ಅಂಬುವಿನ ಹಿಂದಕ್ಕೆ ಹೋಗ್ತಾರೆ. ಎಷ್ಟು ಸಿಹಿಯಾದ ಹಣ್ಣು. ಅರೆ ಚೆಂಬಾ, ಬೇಗ ಬಾ, ಕಾಡಿಗೆ ಹೋಗೋಣ. ನನಗೆ ಭಯ ಆಗ್ತಿದೆ. ಏನಕ್ಕೆ? ಅದ್ ಗೊತ್ತಿಲ್ಲ. ಇದು ನಮ್ ಕಾಡಲ್ಲ ಅಲ್ವಾ? ನಮ್ ಹಳ್ಳಿಯಲ್ಲಿ ಮಾಡೋ ತರ ನಾವ್ ಇಲ್ಲಿ ಮಾಡಿದ್ರೆ ಆಮೇಲೆ ನಮ್ಮನ್ನ ಹಿಡಿದು ಬಿಡ್ತಾರೆ. ಗ್ರಾಮ ಆಗಿದ್ರು ಕಾಡಾಗಿದ್ರು ನಂಗೆ ಎಲ್ಲವೂ ಕೂಡ ಒಂದೇ. ಆತರ ಅಲ್ಲ ಚೆಂಬಾ, ಕಾಡು ನಮ್ಮ ಮನೆನೇ. ನಮಗೆ
ನಮಗಲ್ಲಿ ಸ್ವತಂತ್ರತೆ ಇದೆ. ಅಲ್ಲಿ ನಮ್ಮನ್ನ ಯಾರು ಏನು ಕೇಳಲ್ಲ. ಆದ್ರೆ ಹಳ್ಳಿ ನೀನು ಹೆದರ್ಬೇಡ, ನಾವು ಹೋಗೋಣ. ಅಯ್ಯೋ ಅಯ್ಯೋ, ನಾವು ಸಿಕ್ಕೋಕೊಂಬಿದ್ವಿ, ನಮ್ಮನ್ನ ಬಿಟ್ಬಿಡಿ, ನಾವು ಏನು ಮಾಡಲ್ಲ. ಇದನ್ನೆಲ್ಲ ಹೇಳಿ ಯಾವ ಪ್ರಯೋಜನ ಇಲ್ಲ ಚೆಂಬ. ಮನುಷ್ಯರಿಗೆ ನಮ್ಮ ಭಾಷೆ ಅರ್ಥ ಆಗಲ್ಲ. ಎರಡು ಗಿಳಿಗಳು ಒಂದು ರೆಂಬೆಯ ಮೇಲೆ ಕುಳಿತುಕೊಂಡು ಎಲ್ಲವನ್ನ ಅವರು ನೋಡ್ತಾ ಇದ್ರು. ಹೌದು, ಇಷ್ಟ ಇಲ್ಲ ಅಂದ್ರು ಅವರೇ ಅಲ್ಲ ನಮ್ಮನ್ನ ಕಾಪಾಡಿದ್ದು. ನಾವು ಅವ್ರನ್ನ ಖಂಡಿತ ಕಾಪಾಡ್ಲೇಬೇಕು. ನಾವ್ ಅವ್ರನ್ನ ಹೇಗ್ ಕಾಪಾಡೋದು? ಏನಾದ್ರೂ ದಾರಿ ಇದ್ದೇ ಇರುತ್ತೆ, ಬಾ ಹೋಗ್ ನೋಡೋಣ. ದಯವಿಟ್ಟು ನಮಗೆ ಸಹಾಯ ಮಾಡು. ನಮ್ಮ ಸ್ನೇಹಿತ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಸಹಾಯ ಮಾಡು. ಹೌದು, ಯಾರ್ ನೀವು? ಏನ್ ವಿಷಯ? ಒಂದು ವ್ಯಕ್ತಿ ಬಂದು ನಮ್ಮ ಸ್ನೇಹಿತನಾದ ಕೋತಿ ಮತ್ತೆ ಅಲಿಲನ್ನು ಹಿಡ್ಕೊಂಡು ಹೋಗ್ಬಿಟ್ಟ. ನಮಗೆ ಸಹಾಯ ಮಾಡು. ನೀವು ಹೆದರಬೇಡಿ, ನಾನು ಅವ್ರನ್ನ ಕಾಪಾಡ್ತೀನಿ. ಅವ್ರು ಎಲ್ಲಿದ್ದಾರೆ? ನಮ್ಮ ಹಿಂದ್ಗಡೆನೆ ಬನ್ನಿ. ನಮ್ಮನ್ನ ಏನೋ ಮಾಡಬೇಡಿ, ನಮ್ಮನ್ನ ಬಿಟ್ಬಿಡಿ, ಮತ್ತೆ ಈ ಜಾಗಕ್ಕೆ ನಾವು ಬರೋದೇ ಇಲ್ಲ. ನಮ್ಮನ್ನ ಬಿಟ್ಬಿಡಿ. ಚೆಂಬ, ನೀನ್ ಏನೇ ಹೇಳಿದ್ರು ಮನುಷ್ಯರಿಗೆ ಯಾವಾಗ್ಲೂ ನಮ್ ಭಾಷೆ ಅರ್ಥ ಆಗೋದಿಲ್ಲ, ಸರಿನಾ? ಅಯ್ಯೋ ಅಯ್ಯೋ, ಏನಾಗ್ತಾ ಇದೆ? ನಮ್ಮ ಕಬಡ್ಡಿ ಅನ್ನ ಹೋಗು ಕಾಗೆ, ಹೋಗು. ಅಯ್ಯೋ ಕಬಡ್ಡಿ. ಅಯ್ಯೋ ದೇವ್ರೆ, ಹೊಡ್ಕೊಬಿಟ್ವಿ. ಅರೆ ಅಕ್ಕ, ನೀವಿಲ್ಲಿ ಏನ್ ಮಾಡ್ತಾ ಇದ್ದೀರಾ? ಊಟನ ಹುಡುಕೊಂಡು ನಾನು ಹಳ್ಳಿಗೆ ಬರ್ತಿರ್ತೀನಿ. ಅಮ್ಮಕ್ಕಾಗೆ ನೀವು ನಮ್ಗೆ ಸಹಾಯ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾ ನಿಜ, ನಮ್ಮನ್ನ ಕ್ಷಮಿಸ್ಬಿಡು. ನಾವ್ಯಾವತ್ತೂ ನಿಮ್ಮ ಮೊಟ್ಟೆಯನ್ನ ಬಚ್ಚಿಟ್ಟಿದ್ದು, ನಮ್ಮನ್ನ ಕ್ಷಮಿಸು. ಅದರ ಪರಿಣಾಮ ಸ್ವಲ್ಪ ಹೊತ್ತಿನ ನಂತರ ನಂಗಾಯ್ತು. ಅದು ಪರವಾಗಿಲ್ಲ, ಆದ್ರೆ ನಿಮ್ಗೆ ಸಹಾಯ ಮಾಡಿದ್ದು ನಾನಲ್ಲ. ಹಾ, ಅಂದ್ರೆ ನಮ್ ಸಹಾಯ ಮಾಡಿದ್ ಯಾರು? ಅವ್ರೇ, ಆ ಗಿಳಿಗಳು. ಆ ಗೂಡಲ್ಲಿ ನಮ್ಮನ್ನ ಬಂಧಿಸಿದ್ದಾಗ ನೀವೇ ಅಲ್ವಾ ನಮ್ಮನ್ನ ಬಂದು ಬಿಡಿಸಿದ್ದು. ನೀವೀಗ ಕಷ್ಟದಲ್ಲಿದ್ದಾಗ ನಾವ್ ನಿಮ್ಗೆ ಸಹಾಯ ಮಾಡ್ಲೇಬೇಕಲ್ವಾ? ನಾವು ಸುಮಾರು ತುಂಟತನವನ್ನ ಮಾಡಿದ್ವಿ, ನಮ್ಮನ್ನ ಕ್ಷಮಿಸ್ಬಿಡಿ. ಇದೆಲ್ಲ ನಮ್ಮ ನಿರ್ಲಕ್ಷ್ಯದಿಂದಾನೇ ನಡೆದಿರೋದು. ಇನ್ಮೇಲೆ ನಾವ್ ಯಾವತ್ತೂ ಹಾಗೆ ಮಾಡಲ್ಲ. ಈ ರೀತಿ ಮಾದಕವ್ವ ಎರಡು ಗಿಳಿಗಳಿಗೆ ಧನ್ಯವಾದವನ್ನ ಹೇಳಿ ಚೇಂಬರ್ ಮತ್ತೆ ಅಂಬು ತಮ್ಮ ಕಾಡಿಗೆ ವಾಪಸ್ ಹೋಗ್ತಾರೆ. ವಾಪಸ್ ಹೋಗ್ಬೇಕಾದ್ರೆ ಚೇಂಬನ್ ಕದ್ದ ಆ ಟೊಪ್ಪಿಯನ್ನ ಕೊಡೋದನ್ನ ಮರ್ತೇ ಇರ್ಲಿಲ್ಲ.